ಇವತ್ತು ಹಿಂದೆ ಒಂದು ಸಾರಿ ಇಪ್ಪತ್ತು 2025ರಲ್ಲಿ ಒಂದು ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಸಂಬಂಧಪಟ್ಟಂತೆ 2,000 ಕೋಟಿ ಇದರಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ. ಕೆಲವು ಗುತ್ತಿಗೆದಾರರನ್ನ ಶಾಮೀಲಾಗಿ ಸರ್ಕಾರದ ಹಣನ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ತಡೆಗಟ್ಟಬೇಕು ಅಂತೇಳಿ ಇಡಿ, ಲೋಕಾಯುಕ್ತ ಮತ್ತು CBIಗೆ ನಾನು ದೂರು ಕೊಟ್ಟಿದ್ದೆ. ಅದಾದ ಮೇಲೆ ಒಂದು ಟೆಂಡರ್ ನೋಟಿಫಿಕೇಷನ್ ಬರುತ್ತೆ. ಟೆಂಡರ್ ನೋಟಿಫಿಕೇಷನ್ ಏನಿರುತ್ತೆ, 2,000 ಕೋಟಿಗೆ ಟೆಂಡರ್ ಕರೀತಾರೆ. 2,000 ಕೋಟಿಗೆ ಟೆಂಡರ್ ಕರೆದಾಗ DK ಶಿವಕುಮಾರು, DK ಸುರೇಶು ಅಧಿಕಾರಿಗಳನ್ನ ಮನೆ ಕರೆಸ್ತಾರೆ, ಗುತ್ತಿಗೆದಾರಗಳನ್ನ ಮನೆ ಕರೆಸ್ತಾರೆ. ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಸ್ಟಾರ್ ಚಂದ್ರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂಥ ವ್ಯಕ್ತಿ ಸ್ಟಾರ್ ಚಂದ್ರು. ಅವರಿಗೆ ಮಹದೇವಪುರ ಟೆಂಡರು. ಅದೇ ರೀತಿ ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಅದೇ ರೀತಿ ಯಲಂಕ, ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಸ್ಟಾರ್ ಚಂದ್ರಿಗೆ ಮಹದೇವಪುರ. ಅದಾದಮೇಲೆ ಬ್ಯಾಟ್ರಾಯನ್ಪುರ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಯಲಂಕಾಗೆ LIA ಕನ್ಸ್ಟ್ರಕ್ಷನ್ ಕಂಪನಿ, ತಿರುಮಲಗಿರಿ ಕನ್ಸ್ಟ್ರಕ್ಷನ್ ಕಂಪನಿ. ಅದೇ ರೀತಿ ಎಲ್ಲ ಕಡೆನೂ ಇವರು ಹೇಳ್ತಾರೆ, ನೀನು ಇವನಿಗೆ ಸೆಕೆಂಡ್ ಲೋಯೆಸ್ಟ್ ಹಾಕು, ನೀನು ಟೆಂಡರ್ ಇವನಿಗೆ ಕೊಡು, ಅಲ್ಲಲ್ಲೇ ಮ್ಯೂಚುವಲ್. ಇದು ಮಾಡಿದಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇದಕ್ಕೆ ಒಂದು ಗುತ್ತಿಗೆದಾರನ ಟೆಂಡರ್ ಕರಿಬೇಕು ಅಂದರೆ ಅವನಿಗೆ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಇವನು ಯಾವ ಕಾಮಗಾರಿಗಳು ನಿರ್ವಹಿಸಿರಬೇಕು, ಇವನು ಯಾವ ಕಾಮಗಾರಿಗಳು ಮಾಡೋದಕ್ಕೆ ಒಂದು ಅರ್ಹತೆ ಇದೆ ಅನ್ನೋದು ಟೆಂಡರ್ ಕಂಡೀಷನಲ್ಲಿ ಇರಬೇಕು. DK ಸುರೇಶ್ ಅವರು ಹಾಸನ ಉಸ್ತುವಾರಿಯಾಗಿರ್ತಾರೆ. ಆ ಉಸ್ತುವಾರಿಯಾಗಿರೋಂಥ ಸಂದರ್ಭದಲ್ಲಿ BSR ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ. ಅವರು ಮಾಡೋಂಥ ವರ್ಕು ಕೆನಾಲ್ ವರ್ಕ್ಸು. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ BSR ಕಂಪನಿ ಆಂಧ್ರ, ಅವ್ರನ್ನ DK ಸುರೇಶ್ ಕರ್ಕೊಂಡ್ಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರು ವಹಿಸ್ತಾರೆ. ಎಲ್ಲ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗೆ ಮಾಡಲಿ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದುಬಿಟ್ಟು ಈ ಟೆಂಡ್ರ್ ಇವ್ನಿಗೆ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ತೊಗೊಂಡು ಇವನಿಗೆ ತಕ್ಕಂತೆ ಟೆಂಡ್ರ್ ಕರೀರಿ, BSR ಕನ್ಸ್ಟ್ರಕ್ಷನಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕಬೇಕು. ಇಷ್ಟು ಜನ ಟೆಂಡ್ರು. BSRಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು, ರಾಮಲಿಂಗಂ, ಈ ಥರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದರೆ ಇವನಿಗೆ ಡೆಮ್ಮಿ. ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ ಇದು 10% ಬಿಲೋ ಹೋಗುತ್ತೆ. 10% ಬಿಲೋ ಅಂದರೆ 2,000 ಕೋಟಿಗೆ 200 ಕೋಟಿ ಉಳಿತಾಯ ಆಗುತ್ತೆ. ಆದರೆ ಇವರು ಗುತ್ತಿಗೆದಾರರ ಜೊತೆ ಶಾಮೀಲಾಗಿರೋದು 5ರಿಂದ 10% ಎಬೋ ಕೊಡ್ತೀವಿ ಅಂತ. ಎಬೋ ಅಂದರೆ ಎಷ್ಟು? 2,000 ಕೋಟಿಗೆ 5ರಿಂದ 10% ಅಂದರೆ 200 ಕೋಟಿ. ಪಾಲಿಕೆಗೆ ನಷ್ಟ ಉಂಟು ಮಾಡ್ತಾ ಇರೋದು 200 ಕೋಟಿ, ಬಿಲೋ ಬೇಕಾರೋದು ಎಬೋ ಕೊಡೋದು ಒಂದು 200 ಕೋಟಿ.
ಈ ಒಂದೇ 2,000 ಕೋಟಿನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನಲ್ಲಿ 400 ಕೋಟಿ ಇವತ್ತು. ನಾನಿವತ್ತು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಟೆಂಡರ್ನ ಕೋಟ್ ಮಾಡಿದ್ರೆ ಇದೇ ಕಾಂಟ್ರಾಕ್ಟರ್ಗಳು ಟೆಂಡರ್ ಕೋಟ್ ಮಾಡೋದು, ಬೇರೆ ಯಾರೂ ಇಲ್ಲ ಇದ್ರ